ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಕಮಲಾ, ಸೇರ್ನ ಒದ್ಯೋಕ್ ಮುಂಚೆ ಗಂಡನ ಹೆಸರು ಹೇಳಬೇಕು. ಹಾಗೆಲ್ಲ ಗಂಡನ ಹೆಸರು ಹೇಳಬಾರ್ದು. ಅದು ನಮಗೂ ಗೊತ್ತು. ಹೆಸರು ಹೇಳ್ದೆ ಒಗಟಾಗಿ ಹೇಳು ನೋಡೋಣ. ಜ್ಞಾನದಲ್ಲಿ ತಾತನ ಅಚ್ಚು, ಪಾಂಡಿತ್ಯದಲ್ಲಿ ತಂದೆಗೆ ತಕ್ಕ ಮಗ, ಕಾರುಣ್ಯದಲ್ಲಿ ಗೋಪಿಚಂದನರು, ರಾಜನಿಗೂ ಗುರು ನನ್ನ ಯಜಮಾನರು. ಎಷ್ಟು ಸೊಗಸಾಗಿ ಹೇಳಿದ್ಯೆ ಗುರುರಾಜ. ನಿನ್ ಹೆಂಡತಿ ಬುದ್ಧಿವಂತೆ ಕಣೋ. ಅಣ್ಣ, ಈಗ ನೀನ್ ಅತ್ಗೆ ಹೆಸರು ಹೇಳು. ಹೂವುಗಳಲ್ಲಿ ಪರಮೋಚ್ಚ ರಾಣಿ, ದೇವತೆಗಳಿಗೂ ಇವಳೆಂದರೆ ಅಕ್ಕರೆ. ಅವಳೇ ನನ್ನಾಕೆ ಕೆಂದಾವರೆ. ಕಮಲಾ, ಸೇರ್ವದ್ದು ಬಲ್ಗಾಲಿಟ್ಟು ಒಳಗೆ ಬಂದು ದೀಪ ಹಚ್ಚಮ್ಮ. ಅಮ್ಮ ಕಮಲಾ, ನಮ್ಮನೆಗೆ ಸೊಸೆಯಾಗಿ ಬಂದು ದೀಪ ಹಚ್ಚಿದ್ಯಾ. ಈ ದೀಪ ನಂದಾದೀಪವಾಗಿ ಬೆಳಗಲಿ. ನಿನ್ನಿಂದ ಈ ಮನೆ ಕೀರ್ತಿ, ಪರಂಪರೆ, ಸಂಸ್ಕೃತಿ ಎಲ್ಲವೂ ಇನ್ನೂ ಎತ್ತರಕ್ಕೇರಲಿ. ಅಪ್ಪ ಗುರುರಾಜ, ಇನ್ನು ಈ ಮನೆಯ ಸಮಸ್ತ ಜವಾಬ್ದಾರಿಯೂ ನಿಂದು. ಈಗ ಮುದ್ರೆ ಮನೆತನದ ಹೆಸರನ್ನ ಕಿಂಚಿತ್ತೂ ಲೋಪವಾಗದ ಹಾಗೆ ಉಳಿಸಿ ಬೆಳೆಸೋ ಜವಾಬ್ದಾರಿ ನಿಂದೆ ಕಣಪ್ಪ. ನಮ್ಮ ಮನೆತನಕ್ಕೆ ಒಂದು ಹಿನ್ನೆಲೆ ಇದೆ, ಇತಿಹಾಸ, ಘನತೆ ಎಲ್ಲವೂ ಇದೆ. ಅದೆಲ್ಲವೂ ನಿನಗೂ ಗೊತ್ತು ಅಂತ ಭಾವಿಸ್ತೀನಿ. ಅಲ್ಲ ರೀ, ಈಗ ತಾನೇ ಸೊಸೆ ಮನೆಗೆ ಬಂದಿದ್ದಾಳೆ. ಇನ್ನು ಚಿಕ್ಕ ವಯಸ್ಸು, ಆಗ್ಲೇ ಜವಾಬ್ದಾರಿ ಎಲ್ಲ ವಹಿಸ್ತಾ ಇದ್ದೀರಲ್ಲ. ಗೋಪಿ, ಮಕ್ಕಳಿಗೆ ವಿದ್ಯೆ, ಸಂಸ್ಕಾರದ ಜೊತೆಗೆ ಸಂಸಾರದ ಜವಾಬ್ದಾರಿಗಳನ್ನು ಕಲಿಸ್ಬೇಕು. ಗುರುರಾಜ ಇನ್ನಷ್ಟು ಓದ್ಲಿ, ಜ್ಞಾನ ಸಂಪಾದಿಸ್ಲಿ, ಅದ್ರ ಜೊತೆಗೆ ಮನೆ ಜವಾಬ್ದಾರಿನೂ ನೋಡ್ಕೊಳ್ಳಿ. ಅಮ್ಮ ಕಮಲಾ, ನಮ್ ಗೋಪಿ ಇದ್ದಾಳಲ್ಲ, ತುಂಬಾ ಮೃದು ಸ್ವಭಾವದವಳು. ವಯಸ್ಸಾಗಿದೆ ಅಷ್ಟೇ, ಆದ್ರೆ ಅವಳು ಮನಸ್ಸಿನ್ನು ಮಗು ತರ. ನಿನ್ನ ಸೊಸೆ ಮಾಡ್ಕೋಬೇಕು ಅಂತ ಮೊದಲು ಆಸೆ ಪಟ್ಟಿದ್ದೆ ಅವಳು. ಅವಳು ಮನ್ಸಿಗೆ ನೋವಾಗ್ದಿರೋ ತರ ನೋಡ್ಕೋ ತಾಯಿ. ನಾನು ಅವ್ರನ್ನ ಅತ್ತೆ ಅನ್ಕೊಂಡಿಲ್ಲ ಮಾವ, ಅಮ್ಮ ಅನ್ಕೊಂಡಿದ್ದೀನಿ. ಅಳಿಯಂದ್ರೆ ಮಾವ, ನಿಮ್ಮನ್ನ ನಾವು ಈ ಮನೆ ಅಳಿಯ ಅಂತ ಅನ್ಕೊಂಡೇ ಇಲ್ಲ. ಈ ಮನೆ ಹಿರಿಮಗ ಅಂತ ಸ್ವೀಕರಿಸಿದೀವಿ. ಇಲ್ಲಿವರೆಗೂ ನಮ್ಮ ಕಷ್ಟ ಸುಖಗಳಿಗೆ ಹೆಗಲಾಗಿ ನಿಂತಿದ್ದೀರಿ. ವೆಂಕಟನಾಥ ಇನ್ನು ಚಿಕ್ಕವನು. ಅವನ ಜ್ಞಾನದ ಹಸಿವಿಗೆ ನಿಮ್ಮ ಜ್ಞಾನದ ಹರಿವು ಬೇಕು, ಅದು ನೆನಪಿರ್ಲಿ. ಹಾಗೆ ಆಗ್ಲಿ ಮಾವ. ವೆಂಕಟನಾಥ ಅಂದ್ರೆ ನಿನಗೆ ತುಂಬಾ ಪ್ರೀತಿ ಅಂತ ನನಗೆ ಗೊತ್ತು. ಮುಂದೆ ನಿನಗೆ ಮಕ್ಕಳಾದ ಮೇಲೂ ಇವನೇ ನಿನಗೆ ಮೊದಲನೇ ಮಗ, ಮರಿಬೇಡ. ಅಪ್ಪ,
ಇದನ್ನೆಲ್ಲ ಈಗ ಯಾಕೆ ಹೇಳ್ತಾ ಇದ್ದೀರಾ? ಮಕ್ಕಳು, ಸೊಸೆ, ಅಳಿಯಂದ್ರು ಎಲ್ಲ ಒಟ್ಟಿಗೆ ಸೇರಿದ್ದೀರಲ್ಲ, ಅದಕ್ಕೆ ಜವಾಬ್ದಾರಿಗಳನ್ನ ಹಂಚ್ಬಿಟ್ರೆ ನನ್ನ ಭಾರ ಇಳಿಯುತ್ತೆ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ವೆಂಕಟನಾಥ, ನಿನಗ್ ನಾನು ಎಲ್ಲಾನು ಹೇಳಿದ್ದೀನಿ, ಆದ್ರೂ ಇನ್ನೊಂದ್ಸಲ ಹೇಳ್ಬಿಡ್ತೀನಿ, ಯಾರ ಮನಸ್ಸನ್ನು ನೋಯಿಸಬಾರ್ದು. ಆದ್ರೆ ನೊಂದವರ ಮನಸ್ಸಿನ ನೋವನ್ನ ಆಲಿಸ್ಬೇಕು. ಅದೇ ಸಾತ್ವಿಕತೆ, ಅದೇ ಮನುಷ್ಯ ಧರ್ಮ. ನೊಂದವರ ನೋವಿಗೆ ಕಿವಿಯಾದ್ರೆ ಅದೇ ದೈವತ್ವ. ನೆನಪಿಟ್ಕೋ. ಸೀತಕ್ಕ, ಸೀತಕ್ಕ, ನಿನಗ್ ನಾನೇನೋ ಜವಾಬ್ದಾರಿ ಕೊಡಲ್ಲ, ಆದ್ರೆ ಒಂದು ಇತ್ತೀಚೆಗೆ ಇನ್ಮೇಲೆ ರೇಗ್ಬಿಟ್ಟೆ, ದಯವಿಟ್ಟು ಕ್ಷಮಿಸ್ಬಿಡು. ಏಯ್ ಮುಚ್ಚ ಬಾಯಿ, ಈಗೆಲ್ಲ ಮಾತಾಡಿ ನನಗೆ ಅಳಿಸ್ಬೇಡ ನೀನು. ಮಾಧವ, ನಿಸ್ವಾರ್ಥ ಸೇವೆ ಕಣಪ್ಪ ನಿಂದು. ಈ ಮನೆಗೋಸ್ಕರ ನಿನ್ ಜೀವನೇ ಸವಿಸ್ಬಿಟ್ಟಿಯಲ್ಲೋ. ಹೇಗೋ ನಿನ್ ಋಣ ತೀರ್ಸ್ಲಿ. ಬೀಗ್ರೆ, ಇನ್ನು ಮುಂದೆ ನೀವು ನಿಮ್ಮ ಮನೆಗಷ್ಟೇ ಅಲ್ಲ, ಈ ಮನೆಗೂ ನೀವೇ ಹಿರಿಯರು. ಭಾವ, ನಮಗೆಲ್ಲ ಯಾವತ್ತಿದ್ರೂ ನೀವೇ ಹಿರಿಯರು. ಒಬ್ಬ ಗುರುವಾಗಿ, ತಂದೆಯಾಗಿ, ಮಾರ್ಗದರ್ಶಕರಾಗಿ ನಮಗೆಲ್ಲ ಎಷ್ಟು ಪ್ರೀತಿ ತೋರಿಸಿದಿರ ನೀವು. ಹೌದು, ನಮ್ಮ ಮಗಳು ಕಮಲಾ ನಿಮ್ಮನೆ ಸೊಸೆ ಆಗೋದಕ್ಕೆ 7 ಜನ್ಮದ ಪುಣ್ಯ ಮಾಡಿದ್ದಾಳೆ. ರೀ, ಎಲ್ರಿಗೂ ಏನೇನೋ ಹೇಳಿದ್ರಿ, ನನಗೇನು ಹೇಳಲ್ವಾ? ಎಲ್ರಿಗೂ ಹೇಳಬೇಕಾಗಿತ್ತು, ಹೇಳ್ದೆ. ಆದ್ರೆ ನಿನ್ನ ಹತ್ರ ಕೇಳಬೇಕು. ಕೇಳಲಾ? ಇನ್ನು ಮುಂದೆ ನೀನು ನಾನು ಎಲ್ಲಿ ಕರೆದ್ರೂ ಬರಬೇಕು, ನಾನು ಏನು ಹೇಳಿದ್ರು ಮಾಡಬೇಕು. ಎಲ್ಲಿ ಮಾತು ಕೊಡು. ಇಷ್ಟು ದಿನ ನೀವ್ ಹೇಳಿದ್ದನ್ನ ನಾನು ಯಾವತ್ ಮಾಡಿಲ್ಲ, ಅದಕ್ಕೆ ಮಾತು ಬೇರೆ ಕೊಡ್ಬೇಕಾ? ಈಗ ನೀನ್ ಮಾತು ಕೊಡ್ತೀಯೋ ಇಲ್ವೋ? ಆಯ್ತು,